ಸಚಿವ ಜಮೀರ್ ಅಹಮದ್ ಇದೀಗ ನ್ಯಾಷನಲ್ ಲೀಡರ್. ಕೇಂದ್ರದ ಮಟ್ಟದಲ್ಲಿ ಸಿಎಂ ಆಪ್ತನಿಗೆ ಮಹತ್ವದ ಹುದ್ದೆ. ಸಚಿವ ಜಮೀರ್ ಅಹಮದ್ ಇದೀಗ ನ್ಯಾಷನಲ್ ಲೀಡರ್. ಕೇಂದ್ರದ ಮಟ್ಟದಲ್ಲಿ ಸಿಎಂ ಆಪ್ತನಿಗೆ ಮಹತ್ವದ ಹುದ್ದೆ. ಪಂಚರಾಜ್ಯ ಎಲೆಕ್ಷನ್ ನಲ್ಲಿ ಜಮೀರ್ ಅಹಮದ್ ಕಮಾಲ್. ಎಐಸಿಸಿ ಅಲ್ಪಸಂಖ್ಯಾತ ವಿಭಾಗದ ಸಲಹಾ ಮಂಡಳಿ ಸದಸ್ಯ. ಮುಸ್ಲಿಂ ಸಮುದಾಯದ ಪ್ರಭಾವಿ ಲೀಡರ್ ಜಮೀರ್ ಅಹಮದ್. ಅಲ್ಪಸಂಖ್ಯಾತರ ಮತ ಸೆಳೆಯಲು ಜಮೀರ್ ಅತ್ಯಗತ್ಯ. ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿ ಪಂಚರಾಜ್ಯಗಳ ಚುನಾವಣೆ ಮೇಲೆ ಕಣ್ಣಿಟ್ಟು ಹುದ್ದೆಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಮುಸ್ಲಿಮರ ಮತ ಸೆಳೆಯಬೇಕು. ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ನಲ್ಲಿ ಅಧಿಕಾರ ನೀಡಲಾಗಿದೆ. ಜಮೀರ್ ಸಚಿವ ಸ್ಥಾನ ಹುದ್ದೆಗಳ ಪ್ರಸ್ತಾಪಿಸುವ ಸಾಧ್ಯತೆ. ಸಚಿವ ಜಮೀರ್ ಮೂಲಕ ಮುಸ್ಲಿಂ ಮತಗಳಿಗೆ ಗಾಳ ಹಾಕುವುದಕ್ಕೆ ಇದೀಗ ಕಾಂಗ್ರೆಸ್ ಸಿದ್ಧತೆಯನ್ನು ನಡೆಸಿರುವಂತದ್ದು. ಸಚಿವ ಜಮೀರ್ ಅಹಮದ್ ಖಾನ್ ಇದೀಗ ನ್ಯಾಷನಲ್ ಲೀಡರ್. ಎಐಸಿಸಿ ಅಲ್ಪಸಂಖ್ಯಾತ ವಿಭಾಗದ ಸಲಹಾ ಮಂಡಳಿ ಸದಸ್ಯ. ಪಂಚರಾಜ್ಯಗಳ ಚುನಾವಣೆ ಇದೆ. ಪಂಚರಾಜ್ಯಗಳ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಕಮಾಲ್ ಮಾಡ್ತಾ ಇದ್ದಾರೆ. ಎಐಸಿಸಿ ಅಲ್ಪಸಂಖ್ಯಾತ ವಿಭಾಗದ ಸಲಹಾ ಮಂಡಳಿ ಸದಸ್ಯ, ಮುಸ್ಲಿಂ ಸಮುದಾಯದ ಪ್ರಭಾವಿ ಲೀಡರ್ ಜಮೀರ್ ಅಹಮದ್ ಖಾನ್. ಅಲ್ಪಸಂಖ್ಯಾತರ ಮತ ಸೆಳೆಯಲು ಜಮೀರ್ ಅತ್ಯಗತ್ಯ, ತುಂಬಾ ಅವಶ್ಯಕತೆ ಇದೆ. ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿ ಪಂಚರಾಜ್ಯಗಳ ಎಲೆಕ್ಷನ್. ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಮುಸ್ಲಿಮರ ಮತ ಸೆಳೆಯಬೇಕು. ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ನಲ್ಲಿ ಅಧಿಕಾರ ನೀಡಲಾಗಿದೆ. ಜಮೀರ್ ಸಚಿವ ಸ್ಥಾನ ಹುದ್ದೆಗಳ ಪ್ರಸ್ತಾಪಿಸುವ ಸಾಧ್ಯತೆ ಇರುವಂತದ್ದು. ನೋಡಿ, ಈಗಾಗಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮಟ್ಟಿಗೆ ಭಿನ್ನಾಭಿಪ್ರಾಯಗಳು, ಭಿನ್ನ ಮತಗಳು ಇದಾವೆ ಅವರವರ ಮಧ್ಯೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಸಾಕಷ್ಟು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು ಅಂತ ಅಂದ್ರೆ ಕಾಂಗ್ರೆಸ್ ಪಕ್ಷನ ಅಥವಾ ಜಮೀರ್ ಅಹಮದ್ ಅಂತ ನೋಡಿದ್ರೆ ನಮಗೆ ಜಮೀರ್ ಅಹಮದ್ ಸಾಹೇಬ್ರೆ ನಮಗೆ ಇಂಪಾರ್ಟೆಂಟ್ ಅನ್ನುವಂಥದ್ದು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಅಂದ್ರೆ ಅಲ್ಲಿ ಪಕ್ಷವನ್ನ ಸಹಿತ ಬಿಟ್ಟು ಕೊಡ್ತಾ ಇದ್ದಾರೆ ಹೊರತು ಜಮೀರ್ ಅಹಮದ್ ಖಾನ್ ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ. ಇಷ್ಟರ ಮಟ್ಟಿಗೆ ಸಚಿವ ಜಮೀರ್ ಅಹಮದ್ ಖಾನ್ಗೆ ಅಷ್ಟರ ಮಟ್ಟಿಗೆ ಅಲ್ಲಿಯ ಜನ ಸಪೋರ್ಟ್ ಇದ್ದಾರೆ, ಬೆಂಬಲಿಗರಿದ್ದಾರೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನೋಡಿ, ಪಂಚರಾಜ್ಯಗಳ ಎಲೆಕ್ಷನ್ ಅನ್ನ ಮುಂದಿಟ್ಕೊಂಡು ಹೈಕಮಾಂಡ್ ಈಗ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಹಾಗಾದ್ರೆ ಒಂದು ವೇಳೆ ನೋಡಿ, ಬಂಗಾಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳ, ಅಸ್ಸಾಂ, ಪುದುಚೇರಿ ಆಗಿರ್ಬೋದು, ಹಲವಾರು ಕಡೆ ನೋಡಿ ಬಿಜೆಪಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಗಮನಿಸಿ ನೋಡಿದಾಗ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರು ಒಂದು ವೇಳೆ ಬಿಜೆಪಿಯನ್ನ ಹಿಂದಿಕ್ಕಬಹುದು. ಬಟ್ ಬೇರೆ ರಾಜ್ಯಗಳಲ್ಲಿ ನಾವು ಗಮನಿಸಿ ನೋಡಿದಾಗ ಅಲ್ಪಸಂಖ್ಯಾತರ ಸಪೋರ್ಟು ಬಿಜೆಪಿಗೆ ತುಂಬಾ ಇದೆ, ಕರ್ನಾಟಕ ಹೊರತುಪಡಿಸಿ. ಬಟ್ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಇದೀಗ ಅಹಿಂದ ಪಕ್ಷ, ಅಹಿಂದ ನಾಯಕ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಲ್ಪಸಂಖ್ಯಾತರು ನಂಬ್ಕೊಂಡು ಬರ್ತಾ ಇರುವಂತದ್ದು. ಬಟ್ ಇದನ್ನೇ ಬಂಡವಾಳ ಮಾಡಿಕೊಂಡಂತ ಕಾಂಗ್ರೆಸ್ನ ಹೈಕಮಾಂಡ್ ಸಚಿವ ಜಮೀರ್ ಅಹಮದ್ ಖಾನ್ ಅನ್ನ ನ್ಯಾಷನಲ್ ಲೀಡರ್ ಆಗಿ ಬಳಸಿಕೊಂಡು ಪಂಚರಾಜ್ಯಗಳ ಎಲೆಕ್ಷನ್ಗೆ ಮುನ್ನುಗ್ಗಿ ಅಲ್ಲಿ ಒಂದ್ ರೀತಿಯಾಗಿ ಕಮಾಲ್ ಮಾಡಬೇಕು. ಸಚಿವ ಜಮೀರ್ ಅಹಮದ್ ಖಾನ್ ಹೆಸರನ್ನ, ಧರ್ಮವನ್ನ ಮುಂದೆ ಇಟ್ಕೊಂಡು, ಸಮುದಾಯವನ್ನ ಮುಂದೆ ಇಟ್ಕೊಂಡು ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಪ್ರತ್ಯೇಕವಾದಂತಹ ಸ್ಥಾನವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಯಾಕಂದ್ರೆ ಸ್ಥಳೀಯವಾಗಿ ಗಮನಿಸಿರುವಂತಹ ಕಾಂಗ್ರೆಸ್ ಪಕ್ಷ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವರ್ಚಸ್ಸು ಯಾವ ರೀತಿಯಾಗಿದೆ, ಬೆಂಬಲ ಯಾವ ರೀತಿಯಾಗಿದೆ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪಂಚರಾಜ್ಯಗಳ ಎಲೆಕ್ಷನ್ಗೆ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ.